ವಾಟರ್ ಫಾಲ್ ತರ ಬರ್ತಿದೆ. ಬಂದು ಈ ಕಡೆ ತೋರಿಸ್ತೀನಿ ನೋಡಿ ಡೀಪ್ ಯಾವ ತರ ಇದೆ ಅಂತ. ಗಾಯ್ಸ್ ಇಲ್ಲಿದ್ದ ಬಂದ್ವಿ, ಯಾವ್ದೋ ಹಿಡನ್ ವಾಟರ್ ಫಾಲ್ಸ್ ನೋಡೋಣ ಅಂತ. ಇಲ್ಲಿ ಹಲಸಿನ ಮರದಲ್ಲಿ ಹಣ್ಣಿತ್ತು, ಕಿತ್ಕೊಂಡಿದ್ದೀವಿ. ಇವಾಗ ಓಪನ್ ಮಾಡಿ ತಿನ್ನೋಣ ಬರೀ. ಅಲ್ಲಿದ್ದ ಹತ್ತಿಸ್ಕೊ ಬಂದಿರೋದು ಗಾಯ್ಸ್. ಬಂದು ಇಲ್ಲಿ ಇನ್ನೂ ಮೇಲಕ್ಕೆ ಹೋಗ್ಬೇಕು. ಫುಲ್ ಸ್ಟ್ರಕ್ ಆಗಿ ಡಬಲ್ ಹೊಡೆಯಕ್ ಆಗ್ತಾ ಇಲ್ಲ, ಅಷ್ಟು ಹೈಟ್ ಇದೆ. ನೀವು ನೋಡ್ತಾ ಇದ್ದೀರಾ ಬುಡಕಟ್ಟು ಜನಾಂಗದ ಡ್ಯಾನ್ಸ್ ಟಮಟೆ ಸೌಂಡ್. ನೋಡ್ಬಿಟ್ಟು ನನಗೆ ಬಿಟ್ಟು ಬೆಂಗಳೂರಿಗೆ ಹೋಗಕ್ಕೆ ಮನ್ಸಾಗ್ತಿಲ್ಲ. ಅಲ್ಲಿ ಹೋದ್ರೆ ಅದೇ ಟ್ರಾಫಿಕ್, ಅದೇ ಏರ್ ಪೊಲ್ಯೂಷನ್. ಇಲ್ಲಿ ನೋಡಿ ಫ್ರೆಶ್ ಏರ್ ಸಿಗುತ್ತೆ, ಟ್ರಾಫಿಕ್ ಇಲ್ಲ, ಏನಿಲ್ಲ. ಮೈಂಡ್ ಪೀಸ್ ಆಗಿದೆ 2-3 ಡೇಸ್. ನಿಮ್ದಾಗಿರ್ಬೋದು ನೋಡಿ. ಇಲ್ಲಿ ಯಾವ್ದೋ ನದಿ ಹರಿತಿದೆ, ಬ್ರಿಡ್ಜ್ ಹತ್ರ ಫ್ರೆಂಡ್ಸ್ ನಿಲ್ಸಿದ್ದಾರೆ. ಇಲ್ಲಿ ನಿಲ್ಸಿ ಒಂದೆರಡು ಫೋಟೋನ ತಕೊಂಡೋಣ ಇರಿ. ಫೋಟೋನ ತಕೊಂಡಿಲ್ಲ, ಬೈಕ್ ಒಂದೆರಡು ಫೋಟೋ ತಕೊಂಡೋಣ. ಗೈಸ್ ಇಲ್ಲೊಂದು ಲೊಕೇಶನ್ ಇತ್ತು, ನಂಗೆ ಗಾಡಿ ನಿಲ್ಸಿ ವಿಡಿಯೋ ಮಾಡೋಣ ಅಂತ ಬಂದೆ. ಏನು ಸಖತ್ತಾಗಿದೆ ನೋಡಿ ಲೊಕೇಶನ್, ನಿಜವಾಗ್ಲೂ. ಅಲ್ಲಿ ಮುಂದೆ ಬೆಟ್ಟ, ಬೆಟ್ಟದಿಂದ ಇನ್ನೊಂದು ಬೆಟ್ಟ, ಅದ್ರ ಮೇಲೆ ಇನ್ನೊಂದು ಬೆಟ್ಟ. ಎಷ್ಟು ಸಖತ್ತಾಗಿದೆ ಅಂದರೆ ಹಲ್ಟಿ ನೋಡಿ. ಈ ಕಡೆ ಖಾಲಿ ರೋಡು, ಈ ಕಡೆ ಖಾಲಿ ರೋಡು. ಮಧ್ಯಾಹ್ನ ಕರಿಯನಿಂದ ಬೆಟ್ಟ, ಅದ್ರ ಕೆಳಗಡೆ ನದಿ. ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಏನ್ ಲೊಕೇಶನ್ ಅಲ್ಲಿ ಕಟ್ಟಿದ್ದಾನೆ ಮನೆ ಅಂದ್ರೆ ಸೈ ಕನ್ಕೊಳ್ಳಿ. ಇಲ್ಲೇ ನಿಯರ್ 2 ಕಿಲೋಮೀಟರ್ ವಾಟರ್ ಫಾಲ್ಸ್ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಮೋಸ್ಟ್ಲಿ ಅದು ಹಿಡನ್ ವಾಟರ್ ಫಾಲ್ಸ್ ಅನ್ಸುತ್ತೆ. ಅದನ್ನ ನೋಡ್ಕೊಂಡ್ ಬರೋಣ ಹೋಗಿ. ಹಂಗೆ ಇದೇನ್ ರಬ್ಬರ್ ಟ್ರೀ ಅನ್ಸುತ್ತೆ ಇದೆಲ್ಲನಾ. ಧರ್ಮಸ್ಥಳ ಸೈಡು ಜಾಸ್ತಿ ಬೆಳಿತಾರೆ ಈ ತರ, ಇಲ್ಲೂ ಜಾಸ್ತಿ ಅದೇ ಬೆಳೀತಾ ಇದ್ದಾರೆ. ಇಲ್ಲಿ 90% ತೆಂಗಿನ ಮರ, ಬಾಳೆ ಜಾಸ್ತಿ. ಏನ್ ಸಖತ್ತಾಗಿದೆ ಗೊತ್ತಾ. ಪ್ಲೇಸ್ ಚೆನ್ನಾಗಿದೆ, ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಈ ಕಡೆ ಬಾಳೆ, ಈ ಕಡೆ ಅನಾನಸ್ ಬೆಳೀತಿದ್ದಾರೆ ನೋಡಿ. ಇದೆಲ್ಲ ಅನಾನಸ್ ಕಾಣಿಸ್ತಿರೋದಲ್ಲ, ಅನಾನಸ್ ಎಲ್ಲ ಬೆಳೆದಿದ್ದಾರೆ ಗಾಯ್ಸ್. ಇಲ್ಲಿ ಚೆನ್ನಾಗಿದೆ ಪ್ಲೇಸ್ ಗಾಯ್ಸ್. ಇದಾದ ವಾಟರ್ ಫಾಲ್ಸ್ ಹೋಗ್ತಾ ಇದೀವಿ. ಮೇನ್ ರೋಡ್ ಬಿಟ್ಟು ಒಳಗಡೆ ಯಾವ್ದೋ ಕಾರ್ಡ್ ರೋಡ್ ಇದ್ದಂಗೆ ಐತೆ. ಅಲ್ಲಿ ಹೋದಾಗ್ಲೇ ಗೊತ್ತಾಗೋದು ನೋಡಿ ವ್ಯೂ ಯಾವ ತರ ಇದೆ ಅಂತ. ಬೆಟ್ಟದ ಕೆಳಗಡೆ ಹೋಗ್ತಾ ಇದೀವಿ. ಫಾಲ್ಸ್ ಅಲ್ಲಿ ನೀರಿದ್ರೆ ಸಾಕು, ಖುಷಿ. ಅಲೆದಾಡು ಮನಕ್ಕೆ ಸೊಗಸಾದ ಸಾಲು. ಮಳೆ ಸ್ಟಾರ್ಟ್ ಆಯ್ತು. ಲೊಕೇಶನ್ ಹಂಗೆ ಇದೆ, ಮಳೆನೂ ಹಂಗೆ ಇದೆ. ಸಖತ್ತಾಗಿದೆ ಲೊಕೇಶನ್, ವಾವ್. ಗಾಯ್ಸ್ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಯಾರಾದ್ರೂ ಈ ಕಡೆ ಬಂದ್ರೆ 100% ಇಲ್ಲಿ ಬಂದೋಗ್ರಿ. ನಿಜವಾಗ್ಲೂ ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಯಾವ್ದೋ ತೋಟದಲ್ಲಿ ರೋಡ್ ಹೋಗ್ತಾ ಇದೀವಿ. ಇನ್ನೊಂದು 200 ಮೀಟರ್ಸ್ ಇದೆ. ಅಲ್ಲಿ ಬಿಡ್ತಾರ ಇಲ್ಲ ಗೊತ್ತಿಲ್ಲ, ಬಟ್ ಬಂದಿದ್ದೀವಿ ನೋಡೋಣ ಅಂತ. ಬೈಕ್ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು ಅನ್ಸುತ್ತೆ. ಇಲ್ಲೇ ಪಾರ್ಕ್ ಮಾಡೋಬೇಕು. 100% ಇದೆ ಇಲ್ಲಿ ವಾಟರ್ ಫಾಲ್ಸ್. ಸೌಂಡ್ ಕೇಳಿಸ್ತಾ ಇದೆ, ಬನ್ನಿ ಹೋಗೋಣ. ಬಟ್ ಇಲ್ಲಿ ಜನ ಯಾರು ಇಲ್ಲ, ಬಿಡ್ತಾರೋ ಗೊತ್ತಿಲ್ಲ ಫಾಲ್ಸಿಗೆ. ನಮ್ಮ ಕರಿಯನ್ನು ಇಲ್ಲೇ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಇದ್ಯಾವ್ದ ಮೋಸ್ಟ್ಲಿ ಪ್ರಾಪರ್ಟಿ ಓನರ್ ಬಂದರೆ ಬಿಡಲ್ಲ ಅನ್ಸುತ್ತೆ ನಮ್ಮನ್ನ. ನೋಡೋಣ ಬನ್ನಿ, ನೋಡಿ ಯಾವ ಥರ ಇದೆ ಪ್ಲೇಸ್ ಅಂತ. ನಿಜವಾಗ್ಲೂ ಏನು ಸಖತ್ತಾಗಿದೆ ಗೊತ್ತಾ. ವಾಟರ್ ಫಾಲ್ಸ್ ಎಲ್ಲ ಇದು ನದಿ ಹರಿತಿದೆ, ವಾಟರ್ ಫಾಲ್ಸ್ ಅಂತ ಎಲ್ಲೂ ಹಾಕಿಲ್ಲ. ಈ ಕಡೆ ಎಲ್ಲ ಬಂದ್ವಿ. ಏನು ಸಖತ್ತಾಗಿದೆ ಪ್ಲೇಸ್ ಮಾತ್ರ ಅಂದರೆ ಗಾಯ್ಸ್. ನೋಡಿ, ವಾವ್, ಸೂಪರ್ ಆಗಿದೆ ಗಾಯ್ಸ್. ಬಟ್ ಓನರು ಯಾರನ್ನ ಬಂದರೆ ಮಾತ್ರ ತಗಲಾಕೊಂಡ್ರೆ ಹೆಂಗ್ ಹೋಗಿತಾರೆ ಅಂದರೆ ನಮ್ಮನ್ನ. ವಾವ್, ಸೂಪರ್ ಆಗಿದೆ ಗಾಯ್ಸ್. ನೋಡಿ ಯಾವ ಥರ ಇದೆ ಅಂತ. ವಾವ್, ಸಖತ್ತಾಗಿದೆ.
ಇರಲಿಲ್ಲ, ಬಂದಿದ್ವಿ. ಗೊತ್ತಾದ್ರೆ ಮಾತ್ರ ಬೈದು ಓಡಿಸ್ತಾರೆ ನಮ್ಮನ್ನ. ಇಲ್ಲಿ ನೋಡಿ ಏನು ಲೊಕೇಶನ್ ಇದೆ ಅಂದರೆ ಚಿಂದಿ ಅಲ್ಟಿ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಯಾವ ಥರ ಕಾಣುತ್ತೆ, ಸಖತ್ ವ್ಯೂ ಗಾಯ್ಸ್. 100% ಬಂದಿರೋದಕ್ಕೂ ಹೊರ್ತಾಯ್ತು. 5 ಕಿಲೋಮೀಟ್ರ್ ಒಳಗಡೆ ಬಂದ್ವಿ, ಅಡವಿಯಲ್ಲಿ ಬಂದಿರೋದಕ್ಕೂ ಸಖತ್ ಯೂಸ್ ಆಯಿತು. ಬಟ್ ಓನರ್ ಇಲ್ಲಿ ಯಾರೂ ಬಂದಿಲ್ಲ, ಬಂದರೆ ಮಾತ್ರ ಪಕ್ಕ ಓಡಿಸ್ತಾರೆ ನಮ್ಮನ್ನು. ಅಷ್ಟರೊಳಗೆ ಒಂದೆರಡು ಫೋಟೋ ತಗೊಂಡು ಒಂದೆರಡು ವೀಡಿಯೋ ತಗೊಂಡು ಹೋಗ್ಬಿಡೋಣ. ನಿಮ್ಮದೇ ಕುತ್ಕೊಬಿಟ್ರೆ ಎಷ್ಟು ಪೀಸ್ ಆಗಿರ್ಬೋದು ಗೊತ್ತಾ, ಇಲ್ಲಿ ಲಿಟ್ರಲಿ ಸೈಕಾಗಿದೆ. ನೀವು ನೋಡ್ತಾ ಇದ್ದೀರಾ ಬುಡಕಟ್ಟು ಜನಾಂಗದ ಡ್ಯಾನ್ಸ್. ದಟ್ ಟಮ್ಟೆ ಸೌಂಡ್ ಇನ್ಸೈಡ್ ಮೈಂಡ್ ಲೈಕ್ ದಿಸ್. ದೇವ್ರ ಬಂದಂಗ್ ಗಾಯಸ್, ಇದು ಯಾವುದೋ ಇನ್ನೊಂದು ಹಿಡನ್ ವಾಟರ್ ಫಾಲ್ಸ್ ನೋಡಿದ್ವಿ ಗಾಯಸ್. ಅಲ್ಲಿ ಹೋಗನಿ ಅಂತ ಸುತ್ತಾರ್ಕ ಬಂದ್ವಿ. ಬಟ್ ರೆಕಾರ್ಡ್ ಮಾಡಿದ್ದೀನಿ, ರೆಕಾರ್ಡ್ ಆಗಿಲ್ಲ. ಅದು ಏನಕ್ಕೆ ರೆಕಾರ್ಡ್ ಆಗಿಲ್ಲ ಅಂತ ಗೊತ್ತಿಲ್ಲ. ಇವಾಗ ಹೋಗ್ತಾ ಇದೀವಿ ಇನ್ನು ಫಾಲ್ಸ್ಗೆ. ಇನ್ನೊಂದು 3 ಕಿಲೋಮೀಟರ್ಸ್ ಇದೆ. ಅಲ್ಲಿ ಹೋಗಿ ಮಾಡ್ತೀನಿ ರೀ, ವಿಡಿಯೋ ತೋರಿಸ್ತೀನಿ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನಾವು ಇಂಥ ಪ್ಲೇಸ್ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಈ ಥರ ನೋಡ್ತೀವಿ ಅಂತ ಅಂದ್ಕೊಂಡು ಬಂದೇ ಇರಲಿಲ್ಲ ನಾವು. ನಿಜವಾಗ್ಲೂ ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಅಲ್ಟಿ ಅಂದ್ಕೊಳ್ಳಿ, ಫುಲ್ಲು ಟಾಪಿಗೆ ಹೋಗ್ತೀವಿ ಅಲ್ಲಿ ಗಾಯ್ಸ್. ಇಲ್ಲಿದ್ದ ಬಂದ್ವಿ, ಇಲ್ಲಿ ಹಲಸಿನ ಮರದಲ್ಲಿ ಹಣ್ಣಿತ್ತು, ಕಿತ್ಕೊಂಡಿದ್ದೀವಿ. ಇವಾಗ ಓಪನ್ ಮಾಡಿ ತಿನ್ನೋಣ ಬರ್ರಿ ಬ್ರೋ. ಹೊಡೆದಾಕ್ರಿ ಬ್ರೋ. ಚೆನ್ನಾಗಿ ತೊಡಿ ಬ್ರೋ, ನೋಡೋಣ ಬ್ರೋ. ಅದು ಕೆಟ್ಟೈತೆ ಬ್ರೋ, ಬಿಸಾಕ್. ಬರ್ರಿ ಬರ್ರಿ. ತರ ಬರ್ತಿದೆ, ಬಂದು ಈ ಕಡೆ ತೋರಿಸ್ತೀನಿ ನೋಡಿ ಡೀಪ್ ಯಾವ ತರ ಇದೆ ಅಂತ. ಇಲ್ಲಿ ನೋಡಿ ಸ್ವರ್ಗ ಕಾಣಂಗಾಗುತ್ತೆ ಗುರು. ನಿಜವಾಗ್ಲೂ ಎಷ್ಟು ಸಖತ್ತಾಗಿದೆ ಅಂದ್ರೆ ಸಖತ್ತಾಗಿದೆ ಗುರು. ಯಾರಾದ್ರೂ ಸ್ವರ್ಗ ಅಂದ್ರೇನು, ಸ್ವರ್ಗ ಹೆಂಗಿರುತ್ತೆ ಅಂತ ಕೇಳ್ತಾರಲ್ಲ, ಅವ್ರನ್ನ ಒಂದ್ಸತಿ ಇಂಥ ಜಾಗ ಕರ್ಕೊಬನ್ನಿ ಗುರು. ಏನ್ ವ್ಯೂ ಇದೆ ನೋಡಿಯಾ, ಒಂದ್ಸತಿ ಕರ್ಕೊಬನ್ನಿ ಇಂಥ ಜಾಗಕ್ಕೆ. ಸ್ವರ್ಗ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ನಿಜವಾಗ್ಲೂ ಸ್ವರ್ಗಕ್ಕೆ 3 ಗೇಣ್ ಅಂತಾರಲ್ಲ, ಇದ್ ನೋಡೇ ಹೇಳಿರ್ಬೇಕು ಅನ್ಸುತ್ತೆ. ಏನಿದೆ ನೋಡಿ ಅಲ್ಲಿ, ವಾವ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಅಲ್ಟಿ ಇದೆ ಗುರು, ಸೈಕ್ ಆಗಿದೆ. ಬೈಕ್ ಹೋಗ್ತಿದ್ಯಲ್ಲ, ಅಲ್ಲಿದ್ದ ಹತ್ತಿಸ್ಕೊ ಬಂದಿರೋದು ಗಾಯ್ಸ್. ಬಂದು ಇಲ್ಲಿ ಇನ್ನೂ ಮೇಲಕ್ಕೆ ಹೋಗ್ಬೇಕು. ಫುಲ್ ಸ್ಟ್ರಕ್ ಆಗಿ ಡಬಲ್ ಹೊಡೆಯೋಕ್ಕಾಗ್ತಾ ಇಲ್ಲ, ಅಷ್ಟು ಹೈಟ್ ಇದೆ. ಅದಕ್ಕೆ ನಮ್ಮ ಫ್ರೆಂಡು ಇನ್ನೊಬ್ಬನ ಕರ್ಕೊಬರಕ್ಕೆ ಹೋಗಿದ್ದಾನೆ. ವ್ಯೂ ನೋಡಿ ಏನು ಕಾಣಿಸ್ತಿದೆ ಅಲ್ವಾ ಇಲ್ಲಿ. ಸ್ವರ್ಗಕ್ಕೆ 3 ಗೇಣು ನೋಡಿ. ಇಂಥ ಪ್ಲೇಸ್ ನಾನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನು ಸಖತ್ತಾಯ್ತು ನೋಡಿ ಗೈಸ್.